ವಿಶ್ವ ಆನೆ ದಿನಾಚರಣೆ ಪ್ರಯುಕ್ತ ಮಹದೇವಪುರದ ಅರಣ್ಯ ಇಲಾಖೆಯ ಎಸಿಎಫ್ ಕಚೇರಿಯಲ್ಲಿ ಬನ್ನೇರುಘಟ್ಟದ ರಂಗ ಕೃತಿಯ ಮುಖಪುಟ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ದಕ್ಷಿಣ ವಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಗಣೇಶ್ ಅವರು ಕೃತಿಯ ಮುಖಪುಟವನ್ನು ಅನಾವರಣಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಿ ಗಣೇಶ್, ವೈವಿಧ್ಯಮಯ ಜೀವ ಜಗತ್ತಿನಲ್ಲಿ ಆನೆ ಅತ್ಯಂತ ವಿಶಿಷ್ಟ ಪ್ರಾಣಿ. ಅದರ ಧೈರ್ಯ, ಚಟುವಟಿಕೆಗಳು ಹಾಗೂ ಸಾರ್ವಭೌಮ ಸ್ವಭಾವ ಎಲ್ಲರಿಗೂ ಪರಿಚಿತ. ಇನ್ನು ಬನ್ನೇರುಘಟ್ಟದ ರಂಗನ ಕುರಿತ ಕುತೂಹಲಕಾರಿ ಮಾಹಿತಿಗಳನ್ನು ಒಳಗೊಂಡಿರುವ ಈ ಕೃತಿ ಶೀಘ್ರವಾಗಿ ಹೊರಬಂದು ಓದುಗರನ್ನ ತಲುಪಲಿ ಎಂದು ಆಶಿಸಿದರು. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಇಡೀ ಪ್ರಪಂಚದಲ್ಲಿ 50% ನಮ್ಮ ದೇಶದಲ್ಲಿ ಇದ್ದರೆ ಅದರಲ್ಲೇ ಅರ್ಧ ನಮ್ಮಲ್ಲೇ ಇರುವಂಥದ್ದು. 6,000 ಆನೆಗಳಿದೆ ನಮ್ಮಲ್ಲಿ. ನಾವು ಅದಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಇಟ್ಕೊಂಡಿದ್ದೀವಿ. ಎಲ್ಲ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ, ನಾವು ಜೈವಿಕವಾಗಿ, ನಾವು ವೈವಿಧ್ಯಮಯ ಈ ನಮ್ಮ ಅರಣ್ಯ ಹಾಗೂ ವನ್ಯಜೀವಿ ಪ್ರಪಂಚದಲ್ಲಿ ಆನೆಗೆ ಬಹುದೊಡ್ಡ ಪಾತ್ರ ಇದೆ. ಅದನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗಿಯೂ ನಮಗೊಂದು ಹೆಮ್ಮೆಯ ಸಂಕೇತ. ಅದು ಈ ದಿನ ಇವತ್ತು ನಮ್ಮ ಪರಿಸರ ಮಂಜು ಅವರು ಬನ್ನೇರುಘಟ್ಟ ರಂಗ ನಮಗೆ ಅತ್ಯಂತ ಪ್ರೀತಿ ಪಾತ್ರವಾದ ಆನೆ ಇದು. ನಾವು ನೋಡಿ ಬೆಳೆದಂತಹ ಆನೆ ಇದು. ಅಂತ ಆನೆಯ ಒಂದು ಕಥೆಯನ್ನು ಅವರು ತಮ್ಮ ಲೇಖನದ ಮೂಲಕ ಹೊರತರಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಒಂದು ಪೋಸ್ಟರ್ ಅದನ್ನು ಮುಖಪುಟನ ಬಿಡುಗಡೆ ಮಾಡಿ ಅಂತ ಕೇಳಿಕೊಂಡಾಗ ತುಂಬ ಸಂತೋಷ ಆಯಿತು. ಮಂಜು ಅವರು ಅತ್ಯಂತ ಉತ್ಸಾಹ ಹೊಂದಿರುವಂಥ ಯುವಕರು, ಅವ್ರ ಜೊತೆಗೆ ಎಲ್ಲರೂ ಬಂದಿದ್ದಾರೆ ಇವತ್ತು. ಅವರೆಲ್ಲರಿಗೂ ಸಹಿತ ಈ ಶುಭ ಸಂದರ್ಭದಲ್ಲಿ ನನ್ನ ಹಾರೈಕೆಗಳು. ಬೇಗ ಈ ಪುಸ್ತಕ ರೂಪದಲ್ಲಿ ಬರಲಿ. ಇದನ್ನು ನಾವು ಖಂಡಿತ ಒಂದು ವನ್ಯಜೀವಿ ಸಪ್ತಾಹದ ಅಂಗವಾಗಿ ನಡೆಯುವಂಥ ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ಈ ಪುಸ್ತಕಕ್ಕೋಸ್ಕರ ನಾವು ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೀವಿ. ಅವರಿಗೆ ನನ್ನೆಲ್ಲ ಶುಭಾಶಯಗಳು. ವಿಶ್ವ ಆನೆ ದಿನದ ಅಂಗವಾಗಿ ಎಲ್ಲರಿಗೂ ಸಹಿತ ಈ ದಿನ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಹಾರೈಕೆ. ಧನ್ಯವಾದ. ಇನ್ನು ಬನ್ನೇರುಘಟ್ಟದ ರಂಗನ ಕುರಿತು ಮಾಹಿತಿ ಸಂಗ್ರಹಿಸಿ ಕೃತಿ ರಚಿಸಿರ್ತಕ್ಕಂಥ ಪರಿಸರ ಬರಹಗಾರ ಪರಿಸರ ಮಂಜು, ಆನೆಯ ಬದುಕು ಮತ್ತು ಅದರ ವಿಶೇಷತೆಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕೃತಿಯನ್ನ ರಚಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ, ಮಂಜುನಾಥ್ ಅಂತ ಹೇಳಿ ನನ್ನ ಹೆಸರು. ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ಆನೆಗಳ ದಿನಾಚರಣೆ ಪ್ರಯುಕ್ತ ಇವತ್ತು ಬನ್ನೇರುಘಟ್ಟದ ರಂಗ ಅನ್ನೋ ಒಂದು ಪುಸ್ತಕದ ಮುಖಪುಟವನ್ನು ಎಸಿಎಫ್ ಗಣೇಶ್ ಅವರು ಅನಾವರಣ ಮಾಡಿದ್ದಾರೆ. ಸೊ ಈ ಒಂದು ಆನೆ ರಂಗ ಅನ್ನೋದು ತುಂಬ ಹೆಸರುವಾಸಿ, ತುಂಬ ಫೇಮಸ್ಸು. ಬನ್ನೇರುಘಟ್ಟ, ರಾಮನಗರ, ಕನಕಪುರ, ಆರೋಹಳ್ಳಿ ಮತ್ತು ಭಾಳಷ್ಟು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿ ಹೊಂದಿರತಕ್ಕಂಥ ಆನೆ ಇದು. ಈ ಆನೆ ಎಷ್ಟು ಒಂದು ಬುದ್ಧಿವಂತಿಕೆ ಶಕ್ತಿಯಿಂದ, ಧೈರ್ಯದಿಂದ, ಸಾಹಸದಿಂದ, ತನ್ನ ನಾಯಕತ್ವದ ಗುಣಗಳಿಂದ ಜನಮನಗಳನ್ನು ಸೆಳೆದಿತ್ತು. ಈ ಒಂದು ಆನೆ ದುರಾದೃಷ್ಟವಶತ್ತು ರಸ್ತೆ ಅಪಘಾತದಲ್ಲಿ ಸತ್ತೋಗುತ್ತೆ. ಆನೆ ಬದುಕಿದ್ರೆ ಇವತ್ತು ಮೈಸೂರಿನ ಅಂಬಾರಿಯಲ್ಲಿ ಅಂಬಾರಿ ಹೊರಂಥ ಆನೆ ಆಗ್ತಿತ್ತು. ಅಂಥ ದಷ್ಟಪುಷ್ಟವಾದಂಥ ಶಕ್ತಿಶಾಲಿ ಹೊಂದಿದಂಥ ಆನೆ. ಇವತ್ತು ಆನೆಗಳು ಪರಿಸರ ಸಂರಕ್ಷಣೆಯಲ್ಲಿ, ಕಾಡುಗಳ ಉಳಿವಿನಲ್ಲಿ ಬಹಳ ದೊಡ್ಡ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ. ಅಂಥ ಆನೆ ಬಗ್ಗೆ ಪುಸ್ತಕ ಬರೆಯೋಕ್ಕೆ ಪ್ರಯತ್ನಿಸಿದ್ದೀನಿ. ಮತ್ತು ಇದೇ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರ ಬೆಂಬಲ ಕೂಡ ಚೆನ್ನಾಗಿ ಸಿಗ್ತಿದೆ. ಆನೆ ತಜ್ಞರು ಮತ್ತು ಅರಣ್ಯ ಇಲಾಖೆಯವರು ಕೂಡ ಭಾಳ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕ ಆದಷ್ಟು ಬೇಗ ಹೊರಬರಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ವಿಶ್ವಚೇತನ ಸಂಸ್ಥೆಯ ಶ್ರೀಕಾಂತ್, ಮಿಡಿತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಕೃಷ್ಣನಾಯಕ್, ಗೌರವಾಧ್ಯಕ್ಷ ಸಿಂಹಾದ್ರಿ ಹಾಗೂ ಸದಸ್ಯರಾದ ಪ್ರಕೃತಿ ಸಂತೋಷ್ ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಕೇರ್ಪುರ.